ಹಾಯ್ ಗಾಯ್ಸ್, ಸೊ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಿರೋದು ತೋಟದಿಂದ. ಗಾಯ್ಸ್, ತೋಟದಲ್ಲಿ ಅಂಗ್ಳು ಇಟ್ಕೊಂಬಂದು ಕಟ್ಟಿ ಲೇಟ್ ಆಗಿದೆ. ಬಂದಿದ್ದು ಲೇಟ್ ತೋಟಕ್ಕೆ. ನನ್ನ ತ್ಯಾವೆಲ್ಲ ಹಂಗೆ ಐತೆ ಬ್ಯಾಸಡೆ, ಅದಕ್ಕೆ ಮೇಲಿಂದ ಕಟ್ಟಿದ್ದೀನಿ. ಮೇಯ್ತಾ ಇದೆ ಗಾಯ್ಸ್. ಈಗ ದನಗಳು ಇನ್ನೊಂದು ಕಟ್ಟಿದ್ದೀನಿ ನೋಡ್ರಿ, ಅಲ್ಲಿದ್ವಲ್ಲ ಇಲ್ಲಿಗೆ ತಂದು ಕಟ್ಟಿದ್ದೀನಿ ಮೇಯಕ್ಕೆ. ಮೇಯ್ತಾ ಇರೋ ಮೇವಿತೆ ಚೆನ್ನಾಗಿಲ್ಲ ತಿನ್ನೋಕ್ಕೆ. ಮೇಯ್ಗೇನು ಚಿಂತೆ ಇಲ್ಲ, ಎರಡು ತ ಕಟ್ಟಿ ಸಾಕು. ಉದ್ದುದ್ದ ಹಗ್ಗ ಆರಾಮಾಗಿ ಮೇಯ್ತಾ ಮೇಯ್ದಾನೆ. ಸಂಜೆ ಮೇವು ಹಾಕೋದು ಮನೆ ಅಷ್ಟೇ. ಗಾಯ್ಸ್, ದನಗಳು ಇಟ್ಕೊಂಡು ಹೋಗಿ ಬಂದೆ ನೋಡಿ. ಸಂಜೆ ಆಯಿತು, ಕೊಕ್ಕರೆಗಳೆಲ್ಲ ಕೊಕ್ಕೊ ಅಂತ ಇದ್ದಾವೆ. ಇಲ್ಲ ಇದೆ ಆಹಾರ ಹುಡುಕ್ ಬಂದವೆ. ದನಗಳು ಇಟ್ಕೊಂಡು ಬಂದಿದ್ದೀನಿ ಗಾಯ್ಸ್. ಮೋಡ ಆಗಿದೆ ಅಂತೆ. ಮೋಡ ಆಗಿದೆ. ಏನಪ್ಪ ಮಳೆ ಬರುತ್ತೋ ಗೊತ್ತಿಲ್ಲ. ಇದು ನೋಡಿಲ್ಲ, ಹಗ್ಗ ಸುತ್ಕೊಂಡೈತೆ. ಹಗ್ಗ ಅಂತೀವಿ, ಹಾಂ, ತಂತಿಗೂ ಹಗ್ಗಕ್ಕೂ ಸುತ್ಕೊಂಡೈತೆ ಗಿಡಕ್ಕೆ. ಇವೆಲ್ಲ ಹೆಂಗೆ ಹರಿತವೆ ಅಂದರೆ, ಹಗ್ಗ ಹಾಕಿ ಮುಗೀತು ಕೈಸ್, ಹೊರದೇ ಬಿಡ್ತವೆ. ಮೂಗು ಹಿಂಗೆ ಎಳಿತವೆ, ಮೂಗು ಮಕ್ಕನಾಗಿ. ಇಷ್ಟೊಂದು ಗಿಡ ಬಿಡ್ಸ್ಕೊಳಕ್ಕಾಗಲ್ಲ ಇವು ಕೈಲಿ ಅಂದರೆ. ಏನು ಹೇಳ್ಬೇಕು ಹೇಳಿ, ಏನು ಹೇಳ್ಬೇಕು. ಒಂದು ಗಿಡ ಬಿಡ್ಸ್ಕೊಳಕ್ಕೆ ಆಗ್ತಾಯಿಲ್ಲ. ಹಗ್ಗ ಸುತ್ಕೊಂಡಿತ್ತು ನೋಡ್ರಿ ತಂತಿಗೆ, ಹಗ್ಗ ಸುತ್ಕೊಂಡೈತೆ ತಂತಿಗೆ ಒಂದು ಗಿಡಕ್ಕೆ. ಈ ಗಿಡ ಎತ್ತು ಬಿಸಾಕ್ಬೋದಲ್ಲ ಇದು. ನೋಡೋಕೆ ಐತೆ. 7 months ಆಗಿದೆ ಗೈಸ್ ಇದಕ್ಕೆ. 7 months ಕಂಪ್ಲೀಟ್ ಆಯಿತು. ಇನ್ನು 2 months ಕಾಯಬೇಕು. 2 months ನಾವು ಆಗಿಲ್ಲ ಅಂತ ತಿಳ್ಕೊಂಡಿದ್ವು ಗೈಸ್. ಅದಕ್ಕೆ ಚೆಕ್ ಅದು ಇನ್ನೊಂದು 2 ದಿವಸ ಅಂತ ಇತ್ತು ಕರಾಕಂಗೆ. ಕರಾಕದು ಇನ್ನು 2 ದಿವಸ ಇತ್ತಾ. ಇನ್ನು 2-3 ದಿವಸ ಚೆಕ್ ಮಾಡ್ಸಕ್ಕೆ ಇಟ್ಕೊಂಡು ಹೋಗಿದೆ. ಇದನ್ನು ಕೊಡ್ಸಾಗಿರ್ತದೆ. ಕೊಡಿಸಿ ಒಂದು 2 ತಿಂಗಳೇನೋ ಆಗಿತ್ತು ಅನಿಸುತ್ತೆ. 2 ತಿಂಗಳಲ್ಲಿ ಗೊತ್ತಾಗಲ್ವಲ್ಲ ಗರ್ಭ ಹೆಂಗಿದೆ ಅಂತ. ಹಂಗಾಗಿ ಆಗಿಲ್ಲ ಅಂತ ನಾನು ತಿಳ್ಕೊಂಬಿಟ್ಟಿದ್ದೆ. ಇದು ಯಾವ ಒಂದು ಸ್ವಲ್ಪ ಹೊಟ್ಟೆ ದಪ್ಪ ಎಲ್ಲ, ಒಂದು ಸ್ವಲ್ಪ ಮೇವು ತಿಂದರೆ ಹೊಟ್ಟೆ ದಪ್ಪ ಕಾಣೋದಲ್ಲ. ಅವಾಗ ಅನುಮಾನ ಬಂತು, ಇದು ಗಬ್ಬಾಗಿರುತ್ತೇನೋ, ಒಂದು ಸ್ವಲ್ಪ ಚೆಕ್ ಮಾಡ್ಸೋಣ ಅಂತ. ಚೆಕ್ ಮಾಡಿಸಿದ್ರೆ ನಾನು 3 ತಿಂಗಳಂತಲೇ ಇದ್ದೀನಿ. 7 ತಿಂಗಳಾಯ್ತದೆ ಇದಕ್ಕೆ. ಏನು ಹೇಳಿ, 7 ತಿಂಗಳಾಗೈತೆ ಆ್ಯಕ್ಚುಲಿ. ನಾನು 3 ತಿಂಗಳಾಯಂತಲೇ ಇದ್ದೀನಪ್ಪ. ಏನು ಮಾಡೋದು ಹೇಳಿ. ಇನ್ನು ಅದೊಂದು ಚೆಕ್ ಮಾಡಿಸ್ಬೇಕು. ಅದು ಕೊಡಿಸಿದ್ದೆ 1 ತಿಂಗಳಲ್ಲಿ 2 ತಿಂಗಳಲ್ಲಿ. ಇನ್ನೂ 1 ತಿಂಗಳು ಕಾಯಬೇಕು. 1 ತಿಂಗಳು ಅಷ್ಟು. ಇಷ್ಟಪ್ಪ ಕತೆ ಇದ್ದಾನಂತೂ. ಆದರೂ ದೊಡ್ಡ ಫಾರಮ್ ಮಾಡೋರೆಲ್ಲ ಹೆಂಗೆ ಅಂದರೆ, ಕರೆಕ್ಟಾಗಿ ಅದು ಇನ್ನೇನು ಹಾಲು ಬಿಡೋಕ್ಕೆ ಬಂತಾ, ಅದು ಒಯ್ತಾ ಇರಬೇಕು ವರ್ಷ ಪೂರ್ತಿ. ಹಾಲು 10 ಲೀಟ್ರ್ ಇದೆಯಾ ಹಾಲು ಡೈಲಿ, ಆ 10 ಲೀಟ್ರ್ ವರ್ಷ ಪೂರ್ತಿ ಒಯ್ತಾ ಇರಬೇಕು ಡೈಲಿ. ಅದು ಹೆಂಗೆ ಅಂದರೆ 3 ತಿಂಗಳು ಡಿವೈಡ್ ಮಾಡ್ಕೊಂಬಿಡ್ತಾರೆ ಹಂಗೆ. ಅದು 3 ತಿಂಗಳು ಬಿಟ್ಟು ಕೊಡ್ತು ಅಂದರೆ ಅಲ್ಲ ತಡಿ ಗೈಸ್, ನಮಗೆ ಮರ್ತೋಯ್ತು ಹೇಳೋಕ್ಕೆ. ಜ್ಞಾಪಿಸ್ಕೊಂಡು ಹೇಳ್ತೀನಿ ಆಯಿತಾ. ಅದೊಂದು ಸೈಕಲ್ ಇತ್ತು, ನಾನು ಮೊದಲು ಹಂಗೆ ಮಾಡಿದ್ದೆ ಸೈಕಲ್. ಅದನ್ನ 3 ತಿಂಗಳು ಬಿಟ್ಟು ಅದು ಮುಗಿಯೋಕ್ಕೆ ಬಂತ, ಇನ್ನೊಂದು ಕರಾಕಕ್ಕೆ ರೆಡಿ ಇರಬೇಕು. ಅದು ಮುಗಿಯೋ ಹೊತ್ತಿಗೆ ಇದು ಇನ್ನೊಂದು ಕರ ಹಾಕಕ್ಕೆ ರೆಡಿ ಇರಬೇಕು. ನೆಕ್ಸ್ಟು ಅದು ಹಂಗೆ ಹೋಗ್ತಾ ಇರಬೇಕು. ಹಾಲು ನಿಲ್ಲಿಸ್ಬಾರ್ದು ಅದು. ಸೊ ಈಗ ನಿಮಗೆ ಹಿಡ್ಕೊಂಬಿಟ್ಟು ಸಿಗ್ತೀನಿ, ತಂದು ಗಾಡಿ ಕಟ್ಕೊಂಬಿಟ್ಟು, ಓಕೆನಾ.